ನಮಸ್ಕಾರ ಎಲ್ಲ PGCET ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೋಡಿ ವಿದ್ಯಾರ್ಥಿಗಳೇ, ರೀಸೆಂಟ್ಲಿ UGCET ಅಂದರೆ ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿ KEಗೆ ಸಾಕಷ್ಟು ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಓಕೆ, ಬಟ್ KE ಸ್ಟ್ರಿಕ್ಟ್ ಆಗಿ ನೀವು 5 ಟೈಮ್ಸ್ ಪೆನಲ್ಟಿ ಪೇ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಅವ್ರು ಯಾವ್ಯಾವ ಮಿಸ್ಟೇಕ್ಸ್ ಮಾಡಿದ್ರು, ನೀವು ಯಾವ ಮಿಸ್ಟೇಕ್ಸನ್ನು ಮಾಡಬಾರ್ದು, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ KEದವರೇ ಡೈರೆಕ್ಟ್ ಅವರು ಹೇಳಿದ್ದಾರೆ ಏನಂದರೆ ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕಾಲೇಜವ್ರು ಆಗಿರ್ಬೋದು. ಓಕೆ, ಅಂಥವ್ರಿಗೆ ಫೈರ್ ಮಾಡ್ತೀವಿ, ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಈ ಥರ ಹೇಳಿದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ, ಬಟ್ ಅಲ್ಲೇನು ಮಾಡಿದ್ದಾರೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಹೋಗಿದ್ದಾರೆ. ಅಲ್ಲಿ ಕೂಡ ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಅಂದರೆ ಸಿಕ್ಕಿರುವಂಥ ಸೀಟನ್ನು ಅಲ್ಲಿ ವೇಕೆಂಟ್ ಮಾಡಿದ್ರು. ಓಕೆ, ಅಟ್ಲೀಸ್ಟ್ ಅವನಕ್ಕಿಂತ ಕೆಳಗಡೆ ಇರುವಂಥ ಮೆರಿಟ್ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೆ ಏನು ಮಾಡಿದ್ರು, ಸೀಟ್ ಬ್ಲಾಕ್ ಮಾಡಿದ್ರು. ಓಕೆ, ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಕೂಡ ಏನು ಮಾಡಿದ್ರು, ಅವ್ರ ಕಾಲೇಜಿಗೆ ಅಲಾಟ್ ಆಗಲಿಲ್ಲ. ಓಕೆ, ಆ್ಯಕ್ಚುಲಿ KEದವರು ಇವು ಸೆಕೆಂಡ್ ರೌಂಡಲ್ಲೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇವಾಗ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಅಂತ. ಬಟ್ ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ರು ಈ ವರ್ಷ, ಬಟ್ ಅದು ಕೂಡ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಥರ್ಡ್ ರೌಂಡಿಗೆ ಕೂಡ ಅವರು ಕಾಲೇಜ್ ಜಾಯಿನ್ ಆಗಲೇ ಇಲ್ಲ. ಓಕೆ, ಹಿಂಗೆ ಮಾಡಿದಾಗ ಏನಾಗುತ್ತೆ, ಗೌರ್ಮೆಂಟ್ ಸೀಟು ವೇಕೆನ್ಸಿ ಮಾಡ್ತಾ ಇದ್ದಾರೆ. ಓಕೆ, ಹಿಂಗೆ ವೇಕೆನ್ಸಿ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಸೀಟ್ ಸಿಗುತ್ತೆ. ಮ್ಯಾನೇಜ್ಮೆಂಟ್ ಎಷ್ಟು ಬೇಕಷ್ಟು ದುಡ್ಡು ತೊಗೊಂಡು ಅವರು ಕಾಲೇಜಿಗೆ ಅಲಾಟ್ ಮಾಡ್ಕೋತಾರೆ. ಹಿಂಗೆ ಮಾಡಿದ್ರೆ ಸೀಟ್ ಬ್ಲಾಕಿಂಗ್ ಅಂತ ಆಗುತ್ತೆ. ಸೊ ಇಂಥ ವಿದ್ಯಾರ್ಥಿಗಳು ಭಾಳ ಜನ ಅವ್ರಿಗೆ ಕಂಡು ಬಂದಿದ್ದಾರೆ, ಕಾಲೇಜ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಅಂಥವ್ರಿಗೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ KE is checking those colleges who are doing the cheap things and case FIR on them. And finally, they have said it is also student faults. So many YouTube channels have informed about the information, but still students have committed a mistake ಅಂತ ಕೊಟ್ಟಿದ್ದಾರೆ. ಬೇಕಾದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, TVನಲ್ಲಿ ಈ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ, ಆಯಿತಾ. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೋಡಿ, ಶೇರ್ ದಿಸ್ ಮೆಸೇಜ್ ಆರ್ ವಿಡಿಯೋ ಟು ಆಸ್ ಮೆನಿ ಆಸ್ PGCET ಗ್ರೂಪ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು. ಯಾಕೆಂದರೆ ಇದು ಕೂಡ ವಿದ್ಯಾರ್ಥಿಗಳು ತಪ್ಪು PGCET ಕೂಡ ಮಾಡ್ತಾರೆ. ಓಕೆ, ಅಲ್ಟಿಮೇಟ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸು ತಮ್ಮ ಅಡ್ಮಿಷನ್ ಟೈಮಲ್ಲಿ ತಪ್ಪನ್ನು ಮಾಡ್ತಾರೆ, ಅಲ್ಟಿಮೇಟ್ಲಿ ಅವರಿಗೆ ಕಾಲೇಜ್ ಸಿಗಲ್ಲ. ಓಕೆ, ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ನೌ KE is asking to pay 5 times those who are not joined in the third round. ಯಾರು ಜಾಯ್ನ್ ಆಗಿಲ್ಲ ಇನ್ನುವರೆಗೂ ಕೂಡ ಥರ್ಡ್ ರೌಂಡಲ್ಲಿ ಫಾರ್ UGCET ಹೇಳ್ತಾ ಇರೋದು. ಓಕೆ, ನಿಮಗೂ ಕೂಡ ಅದೇ ರೀತಿ ಅನ್ವಯ ಆಗುತ್ತೆ. ಬಟ್ PGCET ಏನು ಮಾಡ್ತಾರೆ, ಸೆಕೆಂಡ್ ರೌಂಡಿಗೆ ಆದಷ್ಟು ಕ್ಲೋಸ್ ಅಪ್ ಮಾಡ್ತಾರೆ. ಥರ್ಡ್ ರೌಂಡ್ ಇಸ್ ಆಲ್ಸೋ ಈಕ್ವಲ್ ಟು ಸೆಕೆಂಡ್ ರೌಂಡ್. ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ಆದಷ್ಟು ಅಡ್ಮಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಏನು ಮಾಡಿ, ಕ್ಯಾಶುವಲ್ ವೇಕೆನ್ಸಿಗೆ ಅಟೆಂಡ್ ಮಾಡಿ, ಏನು ಪರವಾಗಿಲ್ಲ, ಆಯಿತಾ. ಅದಕ್ಕೆ ಎವ್ರಿ ಮೆಸೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನಮಗೆ ಸದ್ಯ ಮಟ್ಟಿಗೆ PGCET ಮುಖಾಂತರ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ನಾನು ಕಾಲೇಜ್ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ, ಇನ್ನೂವರೆಗೂ ಭಾಳ ಜನ ಬರೀ 10-20 ಜನ ಅಷ್ಟೇ ಕಳಿಸಿದ್ರು ಕಾಲೇಜ್ ಲಿಸ್ಟನ್ನು, ಇನ್ನೂ ಕಳಿಸೇ ಇಲ್ಲ. ಓಕೆ, ವಿಚ್ ಮೀನ್ಸ್ ಯು ಆರ್ ನಾಟ್ ಸೀರಿಯಸ್. ಓಕೆ, ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಹೇಳ್ತಾ ಇರೋದು, ಯಾರು ಕಾಲೇಜ್ ಲಿಸ್ಟ್ ಮಾಡಿಲ್ಲ ರೆಡಿ ಮಾಡ್ಕೊಳ್ಳಿ, ಯಾಕೆಂದರೆ ಈ ಆಪ್ಷನಿಟಿ ಆದಷ್ಟು ಬೇಗ ಬಿಗಿನ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಇವಾಗ ಸದ್ಯ ಮಟ್ಟಿಗೆ KEದು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ, ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತಾರೆ. ಯಾಕೆಂದರೆ ಮೊನ್ನೆ ತಾನೇ ಅಂಡರ್ ಗ್ರಾಜುಯೇಟ್ ಲೆವೆಲ್ CET ಮುಗಿದಿದೆ, ಇವಾಗ ಅವರು ಕೂಡ ಫ್ರೀ ಆಗಿದ್ದಾರೆ. ಸೊ ಇವಾಗ ನಮ್ಮ PGCET ಮೇಲೆ ಫೋಕಸ್ ಮಾಡೇ ಮಾಡ್ತಾರೆ. ಯಾಕಂದರೆ KEದವ್ರು ಹೇಳಿದ್ದಾರೆ 5 ಟೈಮ್ಸ್ ಪೇ ಮಾಡಬೇಕು, ಯಾಕೆಂದರೆ ನೀವೇನು ಆಟ ಆಡ್ತಾ ಇದ್ದೀರಾ. ಸೊ ಒಂದು 3 ರೌಂಡ್ ಇತ್ತು ನಿಮಗೆ, 3 ರೌಂಡಲ್ಲಿ ಕೂಡ ನೀವು ಅಡ್ಮಿಷನ್ ಆಗಿಲ್ಲ, ಸುಮ್ಮನೆ ಬಂದು ಸೀಟ್ ಬ್ಲಾಕಿಂಗ್ ಮಾಡಿಬಿಟ್ಟು ಮ್ಯಾನೇಜ್ಮೆಂಟ್ ಹೋಗ್ತೀರಾ, ಇಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಮೆರಿಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ಲ. ಅಲ್ಟಿಮೇಟ್ಲಿ KEದವ್ರದ್ದು ಒಂದು ಮಿಷನ್ ಅಥವಾ ವಿಷನ್ ಅದು ಕಂಪ್ಲೀಟ್ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಇರೋದು ಡೆಂಟಲ್ ಸೀಟ್ಗೆ 22 ಲಕ್ಷ ಕಟ್ಟಬೇಕಂತೆ, ಸೀಟ್ ಕ್ಯಾನ್ಸಲ್ ಮಾಡಿ ಅಂದರೂ ಕೇಳ್ತಿಲ್ಲ. ಓಕೆ, KEದವರು ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ನಾವೇನು ಮಾಡೋದಿಲ್ಲ, ನೀವು ಫೀಸ್ ಕಟ್ಟಲೇಬೇಕು, ಇಟ್ ಇಸ್ KE ರೂಲ್ಸ್. ಓಕೆ, ಎಲ್ಲ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಗೊತ್ತಿದ್ದರೂ ಕೂಡ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ. ವಿದ್ಯಾರ್ಥಿಗಳಿಗೆ ಇಷ್ಟದ ಕಾಲೇಜ್ ಸಿಕ್ಕಿಲ್ಲ, ಸೆಲೆಕ್ಟ್ ಮಾಡಿದ ಕೋರ್ಸ್ ಇಲ್ವಂತೆ. ನೋಡಿ, ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ ಅದು ಕಾಲೇಜ್ ಲಿಸ್ಟಲ್ಲೇ ಇಲ್ಲಂತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ವ, ಫೈನಲ್ ಪ್ರಿಂಟ್ಔಟ್ ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಪ್ರಿಂಟ್ ತೆಗೆದುಕೊಳ್ಳಿ. ಇನ್ ಕೇಸ್ KEದವರು ಏನೋ ಮಿಸ್ಟೇಕ್ಸ್ ಮಾಡಿದರೆ ನೀವು ಹೋಗಿ ಅಪ್ರೋಚ್ ಆಗಿ ಸರಿಪಡಿಸ್ಕೋಬಹುದು. ಓಕೆ, ಇನ್ನೊಂದೇನೆಂದರೆ, ಸ್ಟೂಡೆಂಟ್ಸ್ಗೆ ವಂಚಿಸಿದ್ದು KEಯಿಂದ ಲೋಪ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಮತ್ತು ಪೇರೆಂಟ್ಸು ಕೂಡ ಆಲ್ರೆಡಿ ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಆಫ್ ಲಿಸ್ಟಲ್ಲಿ ಭಾಳ ಜನ ಕೇಳ್ತಾರೆ, ಸರ್ ಇಲ್ಲಿ ಡ್ಯಾಶ್ ಇದೆ ಅಲ್ವಾ, ಇದ್ರ ಏನು ಅರ್ಥ ಅಂತ. ವಿದ್ಯಾರ್ಥಿಗಳು ಏನಾಗುತ್ತೆ ಗೊತ್ತಾ, ಕೆಲವೊಂದು ಆಸ್ ಪರ್ ಸೀಟ್ ಮಾಡಿದ ಪ್ರಕಾರ ಇಲ್ಲೇ ಫಾರ್ ಎಕ್ಸಾಂಪಲ್ 2A ಕ್ಯಾಟಗರಿದವ್ರಿಗೆ ಇಲ್ಲಿ ಸೀಟ್ ಇರುತ್ತೆ, ಈಗ 1, 2, 3. ಓಕೆ, ಆದರೆ ಏನು ಮಾಡ್ತಾರೆ, ಸೀಟ್ ಬ್ಲಾಕಿಂಗ್ ಮುಖಾಂತರ ಅಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದ್ರು ಕೂಡ ಅಲ್ಲಿ ನಿಮಗೆ ಸೀಟ್ ಬ್ಲಾಕಿಂಗ್ ಮಾಡ್ತಾರೆ. ಇದಕ್ಕೋಸ್ಕರ KEದವ್ರು ಹೇಳ್ತಾರೆ ಸೀಟ್ ಬ್ಲಾಕಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಅಲ್ಟಿಮೇಟ್ಲಿ ಕಾಲೇಜಸಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಭಾಳಷ್ಟು. ಓಕೆ, ಅದಕ್ಕೆ ಭಾಳಷ್ಟು ಅವ್ರಿಗೆ ಸಿಕ್ಕಿದಾರಂತೆ ಕಾಲೇಜ್ದವರು ಈ ಥರ ಮಾಡ್ತಾರಂಥ ಸೀಟ್ ಬ್ಲಾಕಿಂಗ್. ಇದು ತಪ್ಪು, ಯಾಕಂದರೆ ಮೆರಿಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ಲ. ಅಟ್ಲೀಸ್ಟ್ ಅವ್ರು ಎಷ್ಟೋ ಕಷ್ಟಪಟ್ಟು ಎಕ್ಸಾಮಿನೇಷನ್ ಬರೀತಾರೆ, ಒಳ್ಳೆ ಸ್ಕೋರ್ ಬರೀತಾರೆ, ಅಂಥವ್ರಿಗೆ ಸೀಟ್ ಸಿಗಲ್ಲ. ನೀವೇನು ಮಾಡಿಬಿಡ್ತೀರಾ, ಸೀಟ್ ಬ್ಲಾಕ್ ಮಾಡಿಬಿಟ್ಟು ನಿಮ್ಗಿಂತ ಕಡಿಮೆ ಇರುವಂಥ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡಲ್ಲ. ಓಕೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಯಾಕೆ ನೀವು KEದಲ್ಲಿ ಅಪ್ರೋಚ್ ಆಗ್ತೀರಾ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಲಾಸ್ಟ್ಲಿ KE ಡಾಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ಇವಾಗ ನೆಕ್ಸ್ಟ್ ಏನು ಮಾಡಲಿಕ್ಕೆ ಬರಲ್ಲ, ಆಸ್ ಪರ್ KE ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕು. ಅವ್ರ ಮುಖಾಂತರ ಏನೇನು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಎಲ್ಲ ಕೊಟ್ಟಿದ್ದಾರೆ. ಇಟ್ಸ್ ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್ ಫಾಲ್ಟ್ ಅಂತ ಹೇಳಿದ್ದಾರೆ.
ಅದಕ್ಕೆ ಇದ್ರ ಮುಖಾಂತರ ನೀವೇನು ಕಲಿಬೇಕಂತಂದರೆ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ ಆಗಿರ್ಬೋದು. ಓಕೆ, ವೆನೆವರ್ ನೀವು ಸೆಕೆಂಡ್ ರೌಂಡ್ ಆದಮೇಲೆ ಸ್ವಲ್ಪ ಕ್ರೂಷಿಯಲ್ ಆಗಿ ನೀವು ಹ್ಯಾಂಡಲ್ ಮಾಡ್ಕೋಬೇಕು. ಓಕೆ, ಇನ್ ಕೇಸ್ ನೀವು ಫಸ್ಟ್ ರೌಂಡ್ಗೆ ಸರ್ ನಂಗೆ ಬೇಡ, ಇವಾಗಲೇ ನೀವು ಏನಾದರೂ ನಂಗೆ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಆಗಿದೆ ನಂಗೆ ಬೇಡ ಅಂದರೆ ಫಸ್ಟ್ ರೌಂಡ್ಗೆ ಕಾಲೇಜ್ ಅಲಾಟ್ಮೆಂಟ್ ಆದಮೇಲೆ ನೋಡಿ ಇಷ್ಟ ಇದ್ದರೆ, ಇಲ್ಲ ಅಂದರೆ ಚಾಯ್ಸ್ ಫಾರ್ ಕೊಟ್ಟು ಎಕ್ಸಿಟ್ ಆಗಿ. ಆಮೇಲೆ ಸೆಕೆಂಡ್ ರೌಂಡ್ ಮೇಲೆ ನಾನು ಚಾಯ್ಸ್ ಫಾರ್ ಕೊಟ್ಟು ಎಕ್ಸಿಟ್ ಆಗ್ತೇನೆ ಅಂದರೆ ಕೆಲವೊಮ್ಮೆ ಅವಕಾಶ ಕೊಡ್ತಾರೆ, ಕೆಲವೊಮ್ಮೆ ಅವಕಾಶ ಕೊಡಲ್ಲ. ಇಟ್ಸ್ ಆಲ್ ಟುಗೆದರ್ KE ಶೆಡ್ಯೂಲ್ ಬರುತ್ತೆ, ಅವಾಗ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ. ಯಾಕೆಂದರೆ ಕೆಲವೊಂದು ವರ್ಷ ಸೆಕೆಂಡ್ ರೌಂಡಲ್ಲಿ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಓಕೆ, ಕೆಲವೊಮ್ಮೆ ಅವರು ಕೊಡಲ್ಲ. ಅದಕ್ಕೆ ಡಿಪೆಂಡ್ಸ್ ಆನ್ ದ KE ಮೂಡ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೀವು ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಬಂದಾಗ ನೀವು ಕಾಲೇಜ್ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತಾರೆ ಅವರು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ಸದ್ಯ ಮಟ್ಟಿಗೆ ಏನು ಮಾಡಿ ಕಾಲೇಜ್ ಲಿಸ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 50 ಕಾಲೇಜು. ಇನ್ನೂ ಕೂಡ ಭಾಳ ಜನ ನಾನು ಕಾಲೇಜ್ ಲಿಸ್ಟನ್ನು ಕಳಿಸಿದ್ದೀನಿ, ಆದರೂ ಕೂಡ ಏನು ಮಾಡ್ತಾರೆ, ಬರೀ 5 ಕಾಲೇಜು 10 ಕಾಲೇಜು ಅಷ್ಟೇ ರೆಡಿ ಮಾಡ್ತಾರೆ. ಓಕೆ, ಅಟ್ಲೀಸ್ಟ್ 50 ಕಾಲೇಜನ್ನು ಹಾಕಿ. ಇವಾಗ ಆಲ್ಮೋಸ್ಟ್ 1 ವಾರದಿಂದ 2 ವಾರ ಕೇದೋರ್ದಾಯಿತು, ಬಟ್ ಸ್ಟಿಲ್ ನನ್ನ ವಿದ್ಯಾರ್ಥಿಗಳಿಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ. ಬಟ್ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಅವ್ರದ್ದೇ ಆಪ್ಷನ್ ಎಂಟ್ರಿ ಲಿಂಕೆ ಫೀ ಸ್ಟ್ರಕ್ಚರ್ ಆಫ್ ದಿಸ್ ಇಯರ್. ವಿದ್ಯಾರ್ಥಿ ಇಫ್ ಯು ನ್ಯೂ ಟು ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಾಲೇಜ್ ಲಿಸ್ಟ್ ಬೇಕಾದರೆ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ಕಾಲೇಜ್ ಲಿಸ್ಟ್ ಕಳಿಸಿ ಅಂತ ಕೇಳಿ. ವಿಲ್ ಸೂನ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.